ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅನಿಸ್ತಾ ಇರ್ಲಿಲ್ಲ ನನಗೆ. ಆ ಬೊಂಬೆನ ಮುಟ್ಟಿದಾಗ ಜೀವಂತವಾಗಿರೋ ಒಂದ್ ಮಗುನ ಮುಟ್ಟಿದಾಗ ಆಗ್ತಾ ಇತ್ತು. ಎಷ್ಟೋ ಸಲ ನನ್ ಭಾವನೆಗಳಿಗೆ ಅದು ಸ್ಪಂದಿಸ್ತಾ ಇದೆ ಅಂತ ನನ್ಗೆ ಅನ್ನಿಸ್ತಾ ಇತ್ತು. ಹೇಳಿದ್ರೆ ಇದೇನೋ ವಿಚಿತ್ರ ಅಂತ ಅನ್ನಿಸ್ಬೋದು. ಇನ್ಫ್ಯಾಕ್ಟ್ ಆ ಬೊಂಬೆ ನನ್ ಜೊತೆ ಇದ್ದಾಗ ನನ್ ಕಳ್ಕೊಂಡಿರೋ ನಮ್ ಶಾಂಭವಿನೇ ನನ್ ಜೊತೆ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ಕೇಳಕ್ಕೆ ಇದೇನಪ್ಪ ಹುಚ್ಚತನ ಅಂತ ಅನ್ನಿಸ್ಬೋದು. ಆದ್ರೆ ಏನ್ ಮಾಡೋದು, ಕೆಲವೊಂದ್ಸಲ ನಮ್ ಫೀಲಿಂಗ್ಸ್ಗೆ ನಮ್ ಎಮೋಷನ್ಸ್ಗೆ ಲಾಜಿಕ್ ಅನ್ನೋದಿರಲ್ಲ ಅಲ್ವಾ? ಇಲ್ಲ ಮೇಡಮ್, ನನಗೂ ಅದು ಒಂದು ಸಾಮಾನ್ಯ ಬೊಮ್ಮೆ ಅಂತ ಅನ್ನಿಸ್ತಾ ಇರಲಿಲ್ಲ. ಸರಿ, ಯಾವ್ದಕ್ಕೂ ನನ್ಗೋಸ್ಕರ ಆ ಬೊಂಬೆನ ಹುಡುಕಿ ಶಿವಕುಮಾರ್. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಮನೇಲಿ ಯಾರಿಗೂ ಕೂಡ ಕಪ್ಪಟ್ಟೆ ಹಾಕೊಳ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ಸರಿ ಮೇಡಮ್, ಆಯ್ತು. ಬರ್ತೀನಿ. ಓಕೆ ಮೇಡಮ್. ಶಿವಗಾಮಿ ನಿಂತ್ಕೋ. ಏನು? ನಮ್ಮ ವೈನಿಯವರು ನಿನ್ನ ಜೋಡಿ ಮಾತಾಡ್ಬೇಕಂತ. ಏನ್ ಮಾತಾಡ್ಬೇಕಂತೆ? ಅವರ ಬಂದ್ರು ನೋಡು. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಮಗನ ಕೇಸು ವಿಚಾರಣೆಗೆ ಬರ್ತಿದೆ. ನೀನು ನನ್ನ ಮಗನ ಪರವಾಗಿ ಸಾಕ್ಷಿ ಹೇಳಬೇಕು. ಸರಿ, ಆಯ್ತು, ಹೇಳ್ತೀನಿ ಬಿಡಿ. ಆದ್ರೆ ನಂದೊಂದು ಕಂಡೀಷನ್. ನಿಮ್ ಮಗ ರಾವಣಿಂದ ನನಗ್ ಬೇಕಾದವರಿಬ್ರು ಸತ್ತಿದ್ದಾರೆ. ಅವರಿಬ್ರನ್ನ ನನ್ ಕಣ್ಮುಂದೆ ಜೀವಂತವಾಗಿ ತಂದು ನಿಲ್ಸಿ. ಆಗ ನಾನು ರಾವಣ್ ಪರ ಸಾಕ್ಷಿ ಹೇಳ್ತೀನಿ. ಏಯ್, ನೀ ತಲೆಗಿಲೆ ಏನಾದ್ರೂ ಕೆಟ್ಟಿದ್ಯಾ? ಅಲ್ಲ, ಸತ್ತೋರ್ನ ಯಾರನ್ನಾದ್ರೂ ಜೀವಂತವಾಗಿ ಕಣ್ಮುಂದೆ ತಂದು ನಿಲ್ಸಕ್ಕಾಗತ್ತಾ? ಆಗಲ್ಲ ಅಲ್ಲ? ನನಗೂ ಸಾಕ್ಷಿ ಹೇಳಕ್ಕಾಗಲ್ಲ. ಶಿವಗಾಮಿ, ನೀನ್ ಹಾಗೆ ಹೇಳೋ ಹಾಗೆ ಇಲ್ಲ. ನೀನು ನನ್ನ ಮಗ ರಾವಣ್ ಪರವಾಗಿ ಸಾಕ್ಷಿ ಹೇಳಲೇಬೇಕು. ಇಲ್ಲ, ಹೇಳಲ್ಲ. ನಿನ್ನ ಮಗ ಮಾಡಿರೋ ಕರ್ಮಗಳಿಗೆ ಅವನು ಜೈಲಲ್ಲೇ ಕೊಳ್ತು ಸಾಯ್ಬೇಕು. ಏನಂದೆ? ಏಯ್, ಎಷ್ಟೇ ಧೈರ್ಯ ನಿನ್ಗೆ ನಮ್ಮ ಅಕ್ಕನ ಕೈ ಹಿಡಿಯೋದಿಕ್ಕೆ? ಬಿಡೆ ಕೈನಾ.
ಈಗ ನೀನ್ ಕೈ ಬಿಟ್ಟಿಲ್ಲ ಅಂದ್ರೆ ನಿನ್ ಕೆನ್ನೆ ಹಣ್ಣಾಗತ್ತೆ. ಏಯ್, ನನ್ ಮೇಲೆ ಕೈ ಮಾಡೋದಿಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ನಿನ್ ಕೆನ್ನೆ ಹೊಡೆಯಕ್ಕೆ ಧೈರ್ಯ ಯಾವಳಿಗೆ ಬೇಕು? ಕೈ ಇದ್ರೆ ಸಾಕು. ಏಯ್, ಎಷ್ಟು ಸೊಕ್ಕ ನಿನಗ? ನನ್ನ ಹೆಂಡತಿಗೆ ಹೊಡೆಯೋಸ್ ಧೈರ್ಯ ಬಂದೈತೆ ನಿಂಗ? ನೋಡ್ತಿರು, ನಿನ್ನ ಗಂಡನ್ನ ಜೈಲ್ ಒಳಗ ಮುಗಿಸ್ಬಿಡ್ತೀನಿ. ಏಯ್, ನನ್ ಗಂಡನ್ನ ಸಾಯಿಸೋದು ದೂರದ ಮಾತು. ಅವ್ರು ಉಸಿರಾಡ್ತಾರಲ್ವಾ, ಅವ್ರ ಉಸಿರು ಮುಂದೆ ಕೂಡ ನೀನ್ ನಿಂತ್ಕೊಳಕ್ಕಾಗಲ್ಲ. ಏಯ್ ರಾಕ್ಷಸಿ, ಬಿಡೆ ಅವ್ರನ್ನ. ಏಯ್, ನಿಮ್ಗೆಲ್ಲ ಕಂಡವ್ರನ್ನ ಸಾಯಿಸೋದು ಅಂದ್ರೆ ಅಷ್ಟು ಸುಲಭ ಅಲ್ವಾ? ಈಗ ನಿನ್ನ ಪ್ರಾಣನೇ ಹೋಗುತ್ತೆ ಅಂದ್ರೆ ಸಾವಿನ ಭಯ ಹೇಗಿರುತ್ತೆ ಅಂತ ತಿಳ್ಕೊ. ನಿನ್ ಕೈ ಮುಗಿತೀನಿ, ನನ್ ಗಂಡನ್ ಬಿಟ್ಬಿಡು. ಫಾಲ್ಗುಣಿ, ಕುದುರೆಗೆ ಬರೀ ಜೀನ್ ಕಟ್ಟಿದ್ರೆ ಸಾಲದು, ಕಣ್ಣೆ ಕಿತ್ ಹಾಕ್ಬೇಕು. ಇವತ್ತೇ ಅಶೋಕನ್ ಕಥೆ ಮುಗಿಸೋದಕ್ಕೆ ಹೇಳು. ಹಾಗೆ ಮನೆಯಿಂದನೇ ಅಡ್ಗೆ ಮಾಡ್ಕೊಂಡು ಹೋಗಿ ಹುಡುಗರು ಕೊಡು, ಜೊತೆಗೆ ವೆಪನ್ ಬಚ್ಚಿಟ್ಕೊಂಡು ಹೋಗು. ನಾನ್ ಹೇಳಿದ ಕೆಲಸ ಇವತ್ತೇ ಮುಗಿಬೇಕು. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ರೀ, ಅಕ್ಕ ಹೇಳಿದ್ ಕೇಳಿಸ್ತಲ್ಲ? ಬನ್ನಿ.